ನಾನು ಎಲ್ಲ ಹೆಣ್ಮಕ್ಳಿಗೂ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ನಿಮ್ಮ ಅತ್ತೆ ಮನೆಯಲ್ಲಿ ನೀವು ತುಂಬ ಚೆನ್ನಾಗಿರಬೇಕು, ನಿಮ್ಮ ಗಂಡ ಯಾವುದೇ ಮಾನಸಿಕ ಕಿರಿಕಿರಿ ಇಲ್ಲದೆ ಚೆನ್ನಾಗಿರಬೇಕು ಅಂತಂದರೆ ನೀವು ಅತ್ತೆ ಸೊಸೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ಬೇಕು. ಅತ್ತೆ ಸೊಸೆ ಹೊಂದ್ಕೊಂಡು ಹೋದಾಗ ಗಂಡ ಅನ್ನೋ ಬಡಪಾಯಿ ಜೀವ ಸಮಾಧಾನದಿಂದ ಇರೋಕ್ಕೆ ಸಾಧ್ಯ ಆಗುತ್ತೆ. ಅದೇ ನೀವಿಬ್ಬರು ಕಚ್ಚಾಡ್ತಿದ್ರೆ ಇತ್ತ ಗಂಡ ಅವ್ರ ಅಮ್ಮನಿಗೂ ಹೇಳೋಕ್ಕಾಗಲ್ಲ, ನಿಮಗೂ ಬುದ್ಧಿವಾದ ಹೇಳೋಕ್ಕಾಗಲ್ಲ. ಮಧ್ಯದಲ್ಲಿ ಆತನ ಸ್ಥಿತಿ ಹೇಗಿರುತ್ತೆ ಅಂದರೆ ತ್ರಿಶಂಕು ಪರಿಸ್ಥಿತಿ. ಸೊ ನೀವಿಬ್ಬರು ಹೊಂದ್ಕೊಂಡೋದ್ರೆ ಹೊರಗಡೆ ದುಡಿಯೋ ಗಂಡಸು ಮನಃಶಾಂತಿಯಿಂದ ಮನೇಲಿ ನಿದ್ದೆ ಮಾಡ್ತಾನೆ. ನೀವು ಕಿತ್ತಾಡ್ಕೊಂಡು ಕೂತಿದ್ರೆ ಅವನಿಗೆ ಹೊರಗಡೆ ಬದುಕಿನ ಜಂಜಾಟ, ಮನೇಲಿ ಬಂದರೆ ಈ ಹೆಂಡತಿ ಮತ್ತು ಅಮ್ಮನ ಕಾಟ. ಅದೇ ರೀತಿ ಅತ್ತೆದಿರಿಗೆ ಒಂದು ಮಾತು ಹೇಳಬೇಕಂತ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ನೋಡಿ, ನಿಮ್ಮ ಸೊಸೆ ಬೇರೆ ಮನೆಯಿಂದ ಬಂದಿರ್ತಾಳೆ, ಅವಳನ್ನು ನಿಮ್ಮ ಮಗಳ ರೀತಿಲಿ ನೋಡ್ಕೊಳ್ಳಿ ಅಂತ ಹೇಳಲ್ಲ. ಆದರೆ ನಿಮ್ಮ ಮಗಳಿಗೆ ಕೊಟ್ಟ ಮನೆಯಲ್ಲಿ ಯಾವ ರೀತಿ ಕಷ್ಟ ಬರಬಾರ್ದು ಅಂತ ಅನ್ಕೋತೀರೋ ಅದರಲ್ಲಿ 25% ನಿಮ್ಮ ಸೊಸೆನ ಹೌದು ಇವಳಿಗೂ ಕಷ್ಟ ಆಗಬಾರ್ದು, ಯಾಕೆಂದರೆ ಇವಳ ಜಾಗದಲ್ಲಿ ನನ್ನ ಮಗಳಿದ್ದಿರು ನಾನು ನೋಡ್ಕೊತಿರ್ಲಿಲ್ವಾ ಅನ್ನೋ ಭಾವನೆ ನಿಮಗಿದ್ರೆ ನೀವು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀರಾ, ಅವಳು ನಿಮ್ಮನ್ನು ನೋಡ್ಕೋತಾಳೆ. ನಿಮ್ಮ ಸೊಸೆನ ಅಕ್ಕಪಕ್ಕದವ್ರ ಮನೆಗಳಲ್ಲಿ ಕೂತು ಬೈಕೊಳ್ಳೋದಕ್ಕಿಂತ ಅವಳ ಜೊತೆ ಹೊಂದ್ಕೊಂಡು ಹೋದರೆ ಮುಂದೆ ಆ ಅಕ್ಕಪಕ್ಕದವ್ರು ನಿಮ್ಮ ಜೊತೆ ಬರೋದಿಲ್ಲ ಸೇವೆ ಮಾಡೋದಕ್ಕೆ, ನಿಮ್ಮ ಸೊಸೆನೇ ಮಾಡಬೇಕು. ಸೊ ನೀವಿಬ್ಬರು ಹೊಂದ್ಕೊಂಡು ಹೋದರೆ ಅತ್ತೆಗೆ ತನ್ನ ಮಗ ಚೆನ್ನಾಗಿರ್ತಾನೆ, ಹೆಂಡತಿಗೆ ತನ್ನ ಗಂಡ ಚೆನ್ನಾಗಿರ್ತಾನೆ. ನಿಜ ಅಲ್ವಾ?